ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಸರ್ವ ಶಿಕ್ಷಕರಿಗೆ ಏನು ನಮ್ಮ ಗಡಿಭಾಗದ ನಾಡು ಮುಳಬಾಗಿಲು ತಾಲೂಕು ಶೈಕ್ಷಣಿಕವಾಗಿ ನಾವೇನು ಹಿಂದುಳಿದಿದ್ರಿ, ಪ್ರತಿ ರಂಗದಲ್ಲೂ ಕೂಡ ಈ ಕಡೆ ನೋಡಿದ್ರೆ ಆಂಧ್ರ, ಈ ಕಡೆ ನೋಡಿದ್ರೆ ತಮಿಳ್ನಾಡು, ಆ ಭಾಗದಲ್ಲಿ ನಾವೇನು ಮುಸುಳು ಹೋಗ್ತಿದ್ವಿ. ಯಾಕಂದ್ರೆ ಈ ಕಡೆ ಆಂಧ್ರಕ್ಕೆ ಹೋದ್ರೆ ಸುಮಾರು ಸ್ಕೀಮ್ಸು ಏನು ಗೌರ್ಮೆಂಟ್ ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡ್ಬೇಕನ್ನೋ ಸ್ಕೀಮ್ಗಳಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಗಡಿನಾಡು ಪ್ರದೇಶ ಸ್ಕೂಲ್ಗಳನ್ನು ಉಳಿಸ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಿಲ್ಲ ಒಂದು ನೋವಿನ ಒಂದು ಸಂಗತಿಯನ್ನ ಬಹುಶಃ ಸಾಕಷ್ಟು ಬಾರಿ ಅಧಿವೇಶನದಲ್ಲಿ ಕೂಡ ನಾನು ಮಾತಾಡಿ ಜೋರಾಗಿ ವಾಯ್ಸ್ ಮಾಡಿದೆ. ಆ ಸಂದರ್ಭಕ್ಕೆ ಬಂದಾಗ ನಾನು ಕೂಡ ಒಬ್ಬ ಗಡಿನಾಡುವ ವ್ಯಕ್ತಿ, ಬಹುಶಃ ನಾನು ಬೇರೆ ತಾಲೂಕಿಂದ ನಾನು ಇಲ್ಲಿ ಬಂದಿದ್ರು ಕೂಡ ನನ್ನ ಮೆಚ್ಚುಗೆನ ಮೆಚ್ಚಿ ನನಗೆ ಅವಕಾಶ ಕೊಟ್ಟಿದ್ದೀರಿ. ಆದರೆ ಇಲ್ಲಿ ಹೋಗೋಕ್ಕಿಂತ ಮುಂಚೆ ಏನಾದರೂ ಮಾಡಿ ಹೋಗ್ಬೇಕು ಅನ್ನೋ ಒಂದು ಕನಸಲ್ಲಿ ಬಹುಶಃ ನನಗೆ ಶೈಕ್ಷಣಿಕವಾಗಿ ಭವಿಷ್ಯ ಸಿಕ್ಕಿದ್ರೆ ನಾನು ಏನೋ ಆಗ್ತಾ ಇದ್ದೆ. ಅದೆಲ್ಲೋ ಒಂದು ಕೊರತೆಯಿಂದ ನನಗಾಗಿರ್ತಕ್ಕಂಥ ನೋವು ನನ್ನ ಮಕ್ಕಳಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಯಾವ ಧ್ಯೇಯನ ಇಟ್ಕೊಂಡು ನಾನು ಮುಳಬಾಗಿಲು ತಾಲೂಕು ಬಂದಿದ್ದೀನಿ, ಆ ಧ್ಯೇಯವನ್ನು ಮುಂದುವರಿಸಲಿಕ್ಕೆ ನಾನು ಫಸ್ಟು ನನ್ನ ಆದ್ಯತೆ ಕೊಟ್ಟಿದ್ದು ಶಿಕ್ಷಕರಿಗೆ. ದಯವಿಟ್ಟು ನಮ್ಮಲ್ಲಿ ಚುನಾವಣೆ ಬೇಡ, ಸುಮಾರು 50 ವರ್ಷಗಳಿಂದ ನೀವು ಚುನಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮಲ್ಲಿ ಚುನಾವಣೆ ಬೇಡ. ಯಾಕೆಂದ್ರೆ ಒಂದು ಊರು ಉದ್ಧಾರ ಆಗ್ಬೇಕು ಅಂದ್ರೆ, ಒಂದು ಗ್ರಾಮ ಉದ್ಧಾರ ಆಗ್ಬೇಕು ಅಂತಂದ್ರೆ ಬಹುಶಃ ಆ ಒಂದು ಶಾಲೆ ಚೆನ್ನಾಗಿದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಆಗ್ತದೆ. ಆ ಸಂದರ್ಭಕ್ಕೆ ನಾನು ಕೇಳ್ಕೊಂಡಾಗ ಬಹುಶಃ 2 ತಂಡಗಳಲ್ಲಿ ಕೇಳ್ಕೊಂಡಾಗ ಅವ್ರ ಮನಸ್ಸು ಒಪ್ಪಿ, ಇಲ್ಲ ಖಂಡಿತವಾಗ್ಲೂ ನಮ್ಮ ಶಾಸಕರು ಹೇಳ್ದಂಗೆ ಕೇಳ್ತೀವಿ ಅಂತ ಅವ್ರು 2 ತಂಡಗಳನ್ನ ಕೂರಿಸಿ ಅವ್ರ ಮನವೊಲಿಸಿ ಇವತ್ತು ಅಧ್ಯಕ್ಷರು ಒಂದು ಕಡೆ, ನಮ್ಮ ಕಾರ್ಯದರ್ಶಿ ಇನ್ನೊಂದು ಕಡೆ ಮಾಡಿ ಸರ್ವಾನುಮತದಿಂದ ಇವತ್ತು ನಾವು ಆಯ್ಕೆ ಮಾಡಿದ್ವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಚುನಾವಣೆಯಿಂದ ನಡೆದಿರ್ತಕ್ಕಂಥ ಏನಾದ್ರು ಇದ್ರೆ ಅದು ಮುಳಬಾಗಿಲು ತಾಲೂಕಲ್ಲಿ. ಅದು ತುಂಬಾ ಹೆಮ್ಮೆ ಆಗ್ತಾ ಇದೆ. ನಾವೇನೋ ಬಂದು ಏನೋ ಮಾಡ್ಬಿಡ್ತೀವಿ ಎಲೆಕ್ಷನ್ ಮಾಡ್ಕೊಳಕ್ ನಾವಿದೀವಿ. ಯಾವಾಗ ಎಲೆಕ್ಷನ್ ಬಂದಾಗ, ಇವತ್ತು ಅಭಿವೃದ್ಧಿ ಅಂತ ಬಂದಾಗ ಯಾವುದೇ ಪಕ್ಷ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕಾಗುತ್ತೆ. ಅದರಿಂದ ನಾನು ಕೂಡ ಒಬ್ಬ ಶೈಕ್ಷಣಿಕವಾಗಿ ಏನು ಹಿಂದುಳಿದು ಬಂದಿದ್ದೆ, ದಯವಿಟ್ಟು ಅದು ಫುಲ್ಫಿಲ್ ಆಗ್ಬೇಕಂತ ನಮ್ಮ ಜಗನ್ನಾಥ್ ಅವರು ಅಧ್ಯಕ್ಷರಾಗಿದ್ದಾರೆ, ಆನಂದ್ ಅವರು ನಮ್ಮ ಕಾರ್ಯದರ್ಶಿ ಆಗಿದ್ದಾರೆ, ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಎಲ್ಲ ನಮ್ಮ ಶಿಕ್ಷಕ ರಂಗದ ಎಲ್ಲ ಒಂದು ಇರ್ತಕ್ಕಂಥ ಅವನ್ನೆಲ್ಲ ಸೇರಿಸಿ ಅವ್ರ ಮನವೊಲಿಸಿ ನಮ್ಮ ಬೇಡಂತವ್ರನ್ನ ಮತ್ತೆ ಇನ್ನೂ ಸಾಕಷ್ಟು ಜನ ಅವ್ರನ್ನ ಕೇಳಿ ಅವ್ರ ಗೈಡ್ಲೈನ್ಸ್ ತಗೊಂಡು ಇದನ್ನ ಮುಂದಿಟ್ಕೊಂಡು ಚುನಾವಣೆ ಬೇಡ ಅಂತ ನಾವು ಒಮ್ಮತದಿಂದ ಹೋಗ್ಬೇಕು ಅಂತ ತೀರ್ಮಾನ ಆಗಿದ್ವಿ. ಇನ್ಮುಂದೆ ನೀವು ಎಲ್ಲಿರ್ತೀರಿ, ಹೇಗಿರ್ತೀರಿ, ಖಂಡಿತವಾಗಿ ನನ್ನ ಸಪೋರ್ಟ್ ನಿಮ್ಗೆ ಸಿಗ್ತದೆ. ನೀವು ನನಗೆ ರೆಸ್ಪೆಕ್ಟ್ ಕೊಟ್ಟು ಒಂದು ಏನು ಶಾಸಕರ ಕನಸು ನನಸು ಮಾಡ್ಬೇಕಂತ ನೀವು ಮಾಡಿದ್ರಿ, ಖಂಡಿತವಾಗ್ಲೂ ನಿಮಗೆ ನಾನು ಚಿರುನಾಗಿರ್ತೀನಿ. ನಮಗೆ ಎಲ್ಲ ಮಕ್ಕಳು ಕೂಡ ಒಂದೇ, ಮಕ್ಕಳನ್ನ ಉದ್ಧಾರ ಮಾಡಬೇಕು, ಮಕ್ಕಳನ್ನ ಕನಸು ಕಾಣಬೇಕು. ಇವತ್ತು ನಾನು ಬಂದಾಗಿಂದ ಕೂಡ ನಾನು ನಾಳೆ ಅಥವಾ ನಾಳಿದ್ದ ಒಂದು ಮೀಡಿಯಾ ಸಂವಾದ ಮಾಡ್ತಾ ಇದ್ದೀನಿ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ. 3 ವರ್ಷಗಳ ನನ್ನ ಪಯಣ ಏನು ಅಂತ ವಿಜಯ ಕರ್ನಾಟಕ ವಿಜಯವಾಣದಲ್ಲಿ ನಾನು ಸಂವಾದ ಮಾಡ್ತಾ ಇದ್ದೀನಿ. ಬಹುಶಃ ನನ್ನ ರಾಜಕೀಯ ಭವಿಷ್ಯ ಕೂಡ ನಾನು ಸಂವಾದ ಮಾಡ್ತೀನಿ. ಸೊ ಅದರಿಂದ ಎಲ್ಲಾ ಶಿಕ್ಷಕರಿಗೂ ನಾನೆಲ್ಲ ಕೇಳ್ಕೊಳ್ಳೋದಷ್ಟೇ, ನಿಮಗೆ ಕಷ್ಟ ಬಂದ್ರೆ ಖಂಡಿತವಾಗ್ಲೂ ಶಾಸಕನಾಗಲ್ಲ, ನಾನು ಒಬ್ಬ ಶಿಕ್ಷಣ ನಿಮ್ ಜೊತೆ ಇರ್ತೇನೆ ಅಂತ ಹೇಳ್ತಾ, ಮುಂದೆ ನಿಮ್ಮಲ್ಲಿ ಒಗ್ಗಟ್ಟು ಇದೇ ರೀತಿ ಮುಂದೆ ಹೋಗಿ ಕರ್ನಾಟಕ ರಾಜ್ಯಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ, ಇದೇ ರೀತಿ ಮುಂದೆ ಹೋಗ್ಲಿ ಅಂತ ಸರ್ವ ಶಿಕ್ಷಕರಿಗೂ ಪದಾಧಿಕಾರಿಗಳಿಗೂ ಆಕೆ ಇರ್ತಕ್ಕಂಥ ಎಲ್ಲ ನನ್ನ ಬಾಡಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಈಗ ಮೊದಲಿಗೆ